ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಕನೇರಿ ಅದೃಶ್ಯ ಕಾಡಸಿದ್ದೇಶ್ವರ ಮಠದ ಸ್ವಾಮೀಜಿಯನ್ನು ವಿಜಯಪುರ ಜಿಲ್ಲೆಗೆ ನಿರ್ಬಂಧಿಸಿರುವುದನ್ನು ಬಿಜೆಪಿ ಮುಖಂಡ ಉಮೇಶ ವಂದಾಲ್ ಸೋಮವಾರ ಖಂಡಿಸಿದ್ದಾರೆ. ವಿಜಯಪುರ ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ನಿರ್ಬಂಧವನ್ನು ವಿರೋಧಿಸಿ ನಾಳೆ ದಿನಾಂಕ ಉಲ್ಲೇಖಿಸಿಲ್ಲ, ಬೆಳಗ್ಗೆ 10 ಗಂಟೆಗೆ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಕನೇರಿ ಸ್ವಾಮಿಗಳು ದೇಶಕ್ಕೆ ಮಾದರಿಯಾಗಿದ್ದಾರೆ ಎಂದು ಅವರು ಹೇಳಿದರು. ಮಾಧ್ಯಮದ ಎಲ್ಲ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನಾಳೆ ಬೆಳಗ್ಗೆ ಅಂದರೆ ಮಂಗಳವಾರ ದಿನಾಂಕ 4 ಬೆಳಗ್ಗೆ 10 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯವರೆಗೆ ಒಂದು ಬೃಹತ್ ಪ್ರತಿಭಟನೆ ಇರ್ತದೆ. ಪ್ರತಿಭಟನೆ ಮೆರವಣಿಗೆಯ ಮೂಲಕ, ಯಾಕಂದರೆ ಈ ಪ್ರತಿಭಟನೆ ಮೆರವಣಿಗೆ ಉದ್ದೇಶ ಏನಪ್ಪ ಅಂತಂದ್ರೆ, ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಏನು ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ಬಗ್ಗೆ ಒಂದು 2 ಮಾತು ಹೇಳ್ತೀನಿ. ಅವರು ನಮ್ಮ ಹಿಂದೂ ಧರ್ಮದ ಪ್ರತಿಪಾದಕರು, ಮಹಾನ್ ಸಂತರು. ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಅಂದ್ರೆ ತಮಗೆಲ್ಲ ಸಾಕಷ್ಟು ರೈತರಿಗೆ ಸಾವಯವ ಕೃಷಿಯ ಬಗ್ಗೆ ಇರ್ಬೋದು, ಸಾಕಷ್ಟು ಬಡ ಮಕ್ಕಳಿಗೆ ಅವರಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಹೇಳ್ಕೊಡುವ ಮೂಲಕ, ಗುರುಕುಲ ಪದ್ಧತಿಯಿಂದ ಹೇಳ್ಕೊಡುವ ಮೂಲಕ, ಮತ್ತು ಸಾಕಷ್ಟು ಒಂದು ರೈತರಿಗೆ ಇರ್ಬೋದು, ಅವರು 1 ಎಕರೆ ಭೂಮಿ ಒಳಗೆ ಎಷ್ಟು ಅವರು ಇಳುವರಿ ಮಾಡ್ಬೋದು, ರೈತರಿಗೆ ಅನುಕೂಲ ಮಾಡ್ಬೋದು. ಅಂದ್ರೆ ಈ ಸರ್ಕಾರಿ ಗೊಬ್ಬರ ರಹಿತ ಏನು ಈ ಸಾವಯವ ಕೃಷಿ ನಡೆಸಲು ಅವರ ಆತ್ಮನಿರ್ಭರ ಭಾರತವನ್ನು ಕಟ್ಟಬೇಕು, ಹಿಂದೂ ಸಮಾಜವನ್ನು ಕಟ್ಟಬೇಕಂತನ್ನುವಂಥ ಒಂದು ಗುರಿ ಇಟ್ಕೊಂಡು ಹೊಂಟವರು. ಅವರಿಗೆ ನೀವು ಈ ಜಿಲ್ಲೆಗೆ ಬರುವುದನ್ನು ನೀವು ನಿಷೇಧಿಸ್ತೀರಪ್ಪ ಅಂತಂದ್ರೆ ಇದು ಭಾಳ ಖಂಡನೀಯ ವಿಷಯ. ಯಾಕಂದರೆ ನಾನು ಇದು ಬಲವಾಗಿ ಖಂಡಿಸ್ತೀನಿ. ಯಾಕೆ ಅವರು ಇಂಥ ಒಂದು ಅದ್ಭುತ ಸ್ವಾಮೀಜಿಗಳು, ಈ ದೇಶ ಕಂಡ ಶ್ರೇಷ್ಠ ಸಂತರವರು. ಅವರು ಒಂದೇ ನಮ್ಮ ಬಿಜಾಪುರ ಜಿಲ್ಲಾಕ್ಕಷ್ಟೇ ಸಂಬಂಧ, ನಮ್ಮ ಕರ್ನಾಟಕಕ್ಕೆ ಸಂಬಂಧ ಅಂತಲ್ಲ, ಇಡೀ ದೇಶಕ್ಕೆ ಒಂದು ಶ್ರೇಷ್ಠ ಸಂತರವರು. ಅವ್ರು ಮಾಡ್ತಕ್ಕಂಥ ಕಾರ್ಯಗಳು ಅಂಥವ್ರಿಗೆ ನೀವು ಇಲ್ಲಿ ಬರುವುದನ್ನು ನಿಷೇಧ ಹೇರ್ತೀರಪ್ಪ ಅಂತಂದ್ರೆ ಅದು ಖಂಡನಾರ್ಹ. ಅದನ್ನು ನೀವು ಕೂಡಲೇ ನೀವು ವಾಪಸ್ ತೊಗೋಬೇಕಂತಂದು ನಾವು ಅದನ್ನು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಅದಕ್ಕೆ ಆಗ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಾರ್ವಜನಿಕರು, ಯಾರು ಈ ಹಿಂದೂಗಳು, ಹಿಂದೂ ದೇವಸ್ಥಾನ ಪೂಜಕರು, ಅರ್ಚಕರು ಇರ್ಬೋದು, ಈಗ ನಾವು ದೇವಸ್ಥಾನ ಗಜಾನನ ಮಂಡಳಿಗಳಿರ್ಬೋದು, ಇವತ್ತು ನಾಡದೇವಿ ಉತ್ಸವ ಮಂಡಳಿಗಳಿರ್ಬೋದು, ಎಲ್ಲ ಹಿಂದೂಗಳು ಇದರಲ್ಲಿ ಭಾಗವಹಿಸಬೇಕು, ಇದನ್ನು ಯಶಸ್ವಿಗೊಳಿಸಬೇಕು. ಯಾಕಂದ್ರೆ ಅವರು ನಮ್ಮ ಹಿಂದೂ ಧರ್ಮದ ಸಲುವಾಗಿ ಬಡ್ದಾಡ್ತಾರೆ. ಅದಕ್ಕೆ ನಾವು ಅವರ ಸಲುವಾಗಿ ಒಂದು ಮನವಿ ಸಲ್ಲಿಸಿ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೂಪರೇಷೆಗಳಂದರೆ ಈ ಹೋರಾಟದ್ದು ನೀವು ಅಕಸ್ಮಾತ್ ಅದನ್ನು ಏನರೇ ನೀವು ವಾಪಸ್ ತೊಗೊಳ್ಳದೇ ಇದ್ದರೆ ನಾವು ಬರುವಂಥ ದಿನಗಳಲ್ಲಿ ಅದನ್ನು ಧರಣಿ ಸತ್ಯಾಗ್ರಹ ಕೂಡ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.